ಸಾಕಷ್ಟು ರಾಜಕೀಯ ದಂಗಲ್ ನಂತರ ಕೊನೆಗೂ ಜಾತಿ ಗಣತಿ ವರದಿಗೆ ಈಗ ಮುಹೂರ್ತ ಬಂದಂತೆ ಕಾಣಿಸ್ತಿದೆ. ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತು ಈಡೇರಿಸ್ತಾರಾ ಅನ್ನೋ ಕುತೂಹಲ ಈಗ ಮೂಡಿಬಿಟ್ಟಿದೆ. ಜೊತೆಯಲ್ಲಿ ಸಾಕಷ್ಟು ಆರೋಪ ಮತ್ತು ಚರ್ಚೆಗೂ ಗ್ರಾಸವಾಗಿದ್ದಂತ ಜಾತಿ ಗಣತಿ ವರದಿಯಲ್ಲಿರೋ ಅಂಕಿಅಂಶಗಳಾದ್ರೂ ಏನು? ಹಾಗಾದ್ರೆ ಸೋರಿಕೆ ಆಗಿದೆ ಎನ್ನಲಾಗ್ತಿರುವಂತಹ ಅಸಲಿ ಡಾಟಾ ಏನು? ಈ ಕುರಿತಾದಂತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಿಂದುಳಿದ ವರ್ಗಗಳಿಗೆ ಸಿಎಂ ಗುಡ್ ನ್ಯೂಸ್. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿಗೆ ಗ್ರೀನ್ ಸಿಗ್ನಲ್. ಕೊಟ್ಟ ಮಾತು ಉಳಿಸಿಕೊಳ್ತಾರಾ ಸಿಎಂ ಸಿದ್ದರಾಮಯ್ಯ? ಎಸ್, ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು. ಸರ್ಕಾರ ವರದಿ ಪಡೆದು ಜಾರಿಗೆ ಹಿಂದೇಟು ಹಾಕುತ್ತಿದೆ ಎನ್ನುವ ಆರೋಪ ಕೇಳಿ ಬರ್ತಿತ್ತು. ವರದಿಯಲ್ಲಿ ಕೆಲ ಸಮುದಾಯಗಳ ಪಂಗಡಗಳನ್ನ ಕೈಬಿಡಲಾಗಿದೆ ಎನ್ನುವ ಪರ ವಿರೋಧ ವಾದ ಮಂಡನೆ ಆಗುತ್ತಲೇ ಬಂದಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಚರ್ಚೆ ನಡೆಯಲಿದ್ದು, ವರದಿ ಜಾರಿಗೆ ಮುಹೂರ್ತ ಕೂಡಿ ಬಂದಂತೆ ಕಾಣುತ್ತಿದೆ. ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜು 2015ರಲ್ಲಿ ರಾಜ್ಯಾದ್ಯಂತ ನಡೆಸಿದ್ದ ಸಮೀಕ್ಷೆಯಲ್ಲಿ ಜಾತಿ ವಿವರ ಸೇರಿದಂತೆ ಒಟ್ಟು 54 ಮಾನದಂಡಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಿಸಲಾಗಿದೆ. ಈ ಸಂಪೂರ್ಣ ಮಾಹಿತಿಯುಳ್ಳ ವರದಿಯನ್ನ ಹಿಂದುಳಿದ ಆಯೋಗ 2024 ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಿದೆ. ಇದನ್ನ ಜಾರಿ ತರ್ತಕ್ಕಂಥ ದೃಷ್ಟಿಯಿಂದ ಇದನ್ನು ನಾಳೆ ಪರಿಗಣಿಸ್ತಾ ಇದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಅದನ್ನು ಜಾರಿ ತರ್ತಕ್ಕಂಥದ್ದು ಸ್ವಾಗತಾರ್ಹ. ಕಾರಣ ಇಷ್ಟೇ, ಅದು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದು ಸರ್ಕಾರದ ಕಾರ್ಯಕ್ರಮ. ಈ ದೇಶದಲ್ಲಿ 1931ರ ನಂತರ ಇಂಥ ಒಂದು ಪ್ರಯತ್ನಗಳು ದೇಶದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ನಡೆದಿಲ್ಲ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ತೆರಳಿ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯ ಜೊತೆಗೆ ಸಾಮಾಜಿಕ ಸ್ಥಿತಿಗತಿ, ಆರ್ಥಿಕ, ಉದ್ಯೋಗ, ರಾಜಕೀಯ ಸೇರಿದಂತೆ 54 ಪ್ರಶ್ನೆಗಳನ್ನ ಒಳಗೊಂಡ ಎಲ್ಲಾ ಅಂಶಗಳನ್ನ ಈ ವರದಿ ಒಳಗೊಂಡಿದೆ. ಜಯಪ್ರಕಾಶ್ ಹೆಗಡೆ ಅವರಿಂದ 2024ರ ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಇನ್ನು ಸಮೀಕ್ಷೆಯ ವರದಿ ಸೋರಿಕೆಯಾಗಿದೆ ಅನ್ನೋ ಕೂಗು ಕೂಡ ಕೇಳಿಬರ್ತಿದೆ. ಸೋರಿಕೆ ಅಂತ ನಾವು ನನ್ನ ಅಭಿಪ್ರಾಯದಲ್ಲಿ ಈಗ ಅದು ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದನ್ನು ನೋಡಿದಾಗ ಮಾತ್ರ ಸತ್ಯ ಗೊತ್ತಾಗುತ್ತೆ, ನಿಖರವಾಗಿ ಗೊತ್ತಾಗುತ್ತೆ. ಕೆಲವು ಸಾರಿ ಮಾತನಾಡ್ಬೋದೇನಪ್ಪ, ನನಗೆ ತಿಳಿದ ಮಟ್ಟಿಗೆ ನಮ್ಮ ಗಮನಕ್ಕೆ ಬಂದಾಗ ಏನೋ ಅದಕ್ಕೆ ಎಲ್ಲಿ ಯಾವುದೇ ರೀತಿಯಾಗಿ ಸೋರಿಕೆ ಆಗಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿಲ್ಲ. ನಿಮ್ಗೆ ಹೇಳ್ಬೇಕಂತ ಹೇಳಿದರೆ, ನಾವು ಆಯೋಗದಲ್ಲಿ ಕೂಡ ಇಂಥ ಸುದ್ದಿಗಳು ಪತ್ರಿಕೆಗಳಲ್ಲಿ ಬಂದಾಗ, ಯಾರ್ಯಾರೋ ಮಾತಾಡ್ತಕ್ಕಂಥ ವಿಷಯ ಬಂದಾಗ ಅದು ಸಾಧ್ಯವಾದಷ್ಟು ಕಟ್ನಿಟ್ಟು ಮಾಡಿದ್ದೇವೆ. ಆಮೇಲೆ ಇದು ಸಾಧ್ಯವಾದರೆ ಅದಕ್ಕೆ ಒಂದು ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಚಾರಣೆ ಕೂಡ ಅಂದರೆ ತಿಳ್ಕೊಳ್ಳಿ ನಿಜನೋ ಹೌದಲ್ಲ ಅಂತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡಿದ್ದೇವೆ. ಅದು ನಮ್ಮ ಅಭಿಪ್ರಾಯದಲ್ಲಿ ಯಾವತ್ತೂ ಆಗಿಲ್ಲ, ಅದು ನಮಗೆ ಇದು ಆಗಿಲ್ಲ. ಈಗ ನಾವು ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳ ಸೋರಿಕೆ ಆಗಿದ್ದರೆ ಯಾವ್ಯಾವ ಅಂಶಗಳನ್ನ ಕೇಳಿದರೆ ಯಾರೂ ಹೇಳೋಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ. ಆದ್ದರಿಂದ ಅದು ಹೊರಗಡೆ ಬಂದಾಗನೇ ಗೊತ್ತಾಗ್ತಕ್ಕಂಥ ವಿಷಯ ನನ್ನ ಅಭಿಪ್ರಾಯ. ಸೋರಿಕೆ ಆಗಿಲ್ಲ. ಮತ್ತೊಂದೆಡೆ ರಾಜ್ಯದಲ್ಲಿ ಅಹಿಂದ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದ್ದು, ಒಕ್ಕಲಿಗ, ಲಿಂಗಾಯತ ಸಮುದಾಯದ ಜನಸಂಖ್ಯೆಯು ಕುಸಿತ ಕಂಡಿರೋ ಆತಂಕ ಎದುರಾಗಿದೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಜಾತಿ ಜನಗಣತಿ ವರದಿ ತಲೆನೋವು ತರುವ ಸಾಧ್ಯತೆಯೂ ಇದೆ. ಒಟ್ಟಾರೆ ಜಾತಿ ಜನಗಣತಿ ವಿಚಾರದಲ್ಲಿ ಜೇನುಗೂಡಿಗೆ ಕೈ ಹಾಕಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ. ಇದಕ್ಕೆ ಪ್ರಬಲ ಸಮುದಾಯಗಳ ಕೆಲ ನಾಯಕರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ, ಸಚಿವ ಸಂಪುಟ ಸಭೆಯಲ್ಲಿ ಆಕ್ಷೇಪವೂ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸಾಧಕ ಬಾಧಕಗಳ ಚರ್ಚೆಗೆ ಸಮಯ ನಿಗದಿ ಮಾಡ್ತಾರೋ ಅನ್ನೋ ಕುತೂಹಲ ಮೂಡುತ್ತಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.